ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆದ್ರೆ ನೀವು ಅನನ್ಯ ಭಟ್ ಇದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಿದೆ? ಅನನ್ಯ ಭಟ್ ಸತ್ತು ಹೋಗಿದ್ದಾಳೆ. ಸತ್ತು ಅವರು ಹುಟ್ಟಿದ್ದರು ಎನ್ನುವುದಕ್ಕೆ ನಿಮ್ಮ ಬಳಿ ಏನು ಸಾಕ್ಷಿಗಳಿದೆ? ನೀವು ಬಿಟ್ಟ ಒಂದು ಫೋಟೋ ಏನಿದೆ ಅದು ವಸಂತಿ ಎನ್ನುವಂತದ್ದನ್ನ ಅವರ ಫ್ಯಾಮಿಲಿ ಅವರು ಕ್ಲೈಮ್ ಮಾಡ್ತಾರೆ. ಅವರ ಫ್ಯಾಮಿಲಿ ಅವರು ಯಾರಾದ್ರೂ ಕ್ಲೈಮ್ ಮಾಡ್ಲಿ, ಅವರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ರಂಗಪ್ರಸಾದ್ ಅವರ ಸೊಸೆನೂ ನನಗೆ ಸಂಬಂಧ ಇಲ್ಲ. ಅವ್ರ ಸೊಸೆ ಯಾರು ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರು ಯಾರು ಅಂತಾನೂ ನನಗೂ ಗೊತ್ತಿಲ್ಲ. ರಂಗಪ್ರಸಾದ್ ಬಂದಿರೋದು ನನ್ನ ಮನೆಗೆ, ನಾನು ಅವರ ಮನೆಗೆ ಹೋಗ್ಲಿಲ್ಲ. ನೀವು ಅವರ ಮನೆಗೆ ಹೋದಂತ ಸಂದರ್ಭದಲ್ಲಿ ಆಗ ಶ್ರೀವತ್ಸ ಇದ್ರು, ಜೊತೆಗೆ ಅವರ ಮನೆಗೆ ನಾನು ವಸಂತಿ ಇರ್ಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವಸಂತಿ ಇರ್ಲಿಲ್ಲ. ರಂಗಪ್ರಸಾದ್ ಜೊತೆಗೆ ವಾಸಂತಿ ಇರ್ಲಿಲ್ಲ. ನಾನು ಹೋದ ಮನೆಗೆ ಅವರ ಜೊತೆಗೆ ಹೋದವಾಗ ವಾಸಂತಿ ಇರ್ಲಿಲ್ಲ. ರಂಗಪ್ರಸಾದ್ ಅವರು ಕೆಂಗೇರಿಯ ಉಪನಗರದಲ್ಲಿ ಅವರ ಸ್ವಂತದೊಂದು ಮನೆಯನ್ನ ಮಾಡ್ಕೊಂಡಿದ್ರು. ನೀವು ಅಲ್ಲಿ ಸ್ವಲ್ಪ ದಿನ ಇದ್ರಿ ಅನ್ನುವಂತ ಅಕ್ಕಪಕ್ಕದವ್ರು ಹೇಳ್ತಾರೆ. ನೀವು ಅವ್ರ ಮನೆಗೆ ಹೋಗಿದ್ದು ಆರಂಭದಲ್ಲಿ? ನಾನು ಆರಂಭದಲ್ಲಿ ಅವ್ರ ಮನೆಗೆ ಹೋಗ್ಲಿಲ್ಲ. ಅವರ ಮಗನ ಹೆಂಡತಿ ಯಾರು ವಸಂತಿ ಅಂತ ಹೇಳಿದ್ರಲ್ವಾ, ಅವರು ಸತ್ತು ಹೋಗಿದ್ದಾರೆ ಅಂತ ಹೇಳಿ ರಾತ್ರಿ ನಾನು ಒಂದು ಕಡೆ ಕೆಲಸ ಮಾಡ್ತಿರುವಾಗ ರಾತ್ರಿ ನನ್ನ ಮನೆ ಬಾಗಿಲಿಗೆ ಬಂದಿರೋದು. 2015ರಲ್ಲಿ ರಂಗಪ್ರಸಾದ್ ಅವರ ಮನೆಯನ್ನ ನೀವೇ ರಿಯಲ್ ಎಸ್ಟೇಟ್ ಜೊತೆ ಮಾರಿಸಿ ಅವರಿಗೆ ಮನೆ ಇಲ್ಲದಿದ್ದಾಗ ಅದೇ ದುಡ್ಡಲ್ಲಿ ಕರ್ಕೊಂಡು ಬಂದು ಒಂದು ಲೀಸ್ಗೆ ಹಾಕಿ ಲೀಸ್ ಮನೆಯಲ್ಲಿ ನೀವು ಅವ್ರನ್ನ ಜೊತೆಗೆ ಇಟ್ಕೋತೀರಿ. ಯಾರನ್ನ? ನಾನು ಲೀಸ್ಗೆ ಹಾಕಿ ಅವರನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದೀನಿ ಅಂತ. ಮಾರಾಟ ಮಾಡಿದ ನಾನು ಅವರ ಮನೆಯನ್ನ ನಾನು ಮಾರಾಟ ಮಾಡಿಲ್ಲ. ಅವರ ಮನೆ ಮಾರಾಟ ಮಾಡಕ್ಕೆ ಯಾವುದೋ ಒಂದು 10 ಕೋಟಿ ದುಡ್ಡು ಬರ್ತದೆ ಅಂತ ಹೇಳಿ ಯಾವುದೋ ಒಂದು ಫಾರಿನ್ ಇದ್ರವರು ಒಂದು ಇದು ಮಾಡಿದವಾಗ ಆ ದುಡ್ಡಿಗೋಸ್ಕರ ಅವರು ಮನೆಯನ್ನ ಮಾರಾಟ ಮಾಡಿರೋದು. ಯಾವ್ದಾವ್ದಕ್ಕೆ ಕಟ್ಟಬೇಕು ಅಂತ ಅದ್ರತ್ರ ನನ್ನ ಹತ್ರ ಸ್ಲಿಪ್ ಇದೆ. ಅವರ ಮನೆ ಮಾರಾಟ ನಾನು ಮಾಡಿಲ್ಲ. ಅವರ ಮನೆ ಮಾರಾಟ ಮಾಡಿದ್ರಲ್ಲಿ 20 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ನನ್ನ ಅಕೌಂಟಿಗೆ ಇದ್ದಿದ್ರೆ ನಾನು ಬೀದಿಯಲ್ಲಿ ನಿಂತುಕೊಂಡು ಈ ರೀತಿ ಜ್ಯೂಸ್ ಅನ್ನ ಮಾರ್ಕೊಂಡು ಯಾಕಿರ್ಬೇಕು? ಕೊಡ್ಲಿ, 20 ಲಕ್ಷ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅವ್ರು ನಂಗೆ ಪ್ರೂಫ್ ಕೊಡ್ಲಿ. 2015ರಲ್ಲಿ ನೋಡಿ ಸರ್, ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರ ಮನೆಯನ್ನ ಅವರ ತೀಟೆಗೋಸ್ಕರ ಅವರು ಮಾರಿದ್ದಾರೆ. ಅದರಲ್ಲಿ 1 ಕೋಟಿ 25 ಲಕ್ಷಕ್ಕೆ ಮಾರಿದ್ದಾರೆ. 32.5 ಲಕ್ಷ ಅವರ ಮಗನಿಗೆ ಮತ್ತು ಮಗಳಿಗೆ ಕೊಟ್ಟಿದ್ದಾರೆ ಪಾಲನ್ನ. ನಿಮಗೆ ಎಷ್ಟು ಬಂದಿದೆ? ನನಗೆ 1 ರೂಪಾಯಿನೂ ಬಂದಿಲ್ಲ. ನಿಮ್ಮ ಅಕೌಂಟಿಗೆ ನನ್ನ ಅಕೌಂಟಿಗೆ ನೀವೇ ಖುದ್ದಾಗಿ ರಿಯಲ್ ಎಸ್ಟೇಟ್ ಅವ್ರನ್ನ ನಾನು ಮಾಡಿಲ್ಲ. ಈಗ ಅವರ ಕುಟುಂಬಸ್ಥರವರ ಮಗಳು ಆರೋಪ ಮಾಡುವಂತದ್ದು ನಮ್ಮ ಮನೆ ಇವತ್ತು ಬೀದಿಗೆ ಬರಲಿಕ್ಕೆ ಸುಜಾತ ಭಟ್ ಅವ್ರ ಕಾರಣ. ಅವ್ರು ಯಾವಾಗ ನಮ್ಮ ಮನೆಗೆ ಕಾಲಿಡ್ತಾರೆ ನಮ್ಮ ಮನೆ ಬೀದಿಗೆ ಬಂತು. ಅವರ ಮನೆ ಬೀದಿಗೆ ಬರಕ್ಕೆ ನಾನು ಕಾರಣ ಅಲ್ಲ. ಕಾರಣ ಆಗ್ತಾರೆ? ನಾನು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೆ. ಎಷ್ಟು ವರ್ಷ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರಿ? 20 ವರ್ಷ. ಓಕೆ. ಅನನ್ಯ ಭಟ್ ಹೇಗೆ ಉಟ್ಕೊಂತಾಳೆ ಮತ್ತೆ ಮಧ್ಯದಲ್ಲಿ? ಎಲ್ಲಿ ಅನನ್ಯ ಭಟ್ ಫೋಟೋ ಮೂಲದಿಂದ ಬರುವ ನೀವು ಕಂಪ್ಲೇಂಟ್ ಕೊಡ್ತೀರಿ. ಅನನ್ಯ ಭಟ್ ಅನಿಲ್ ಭಟ್ಗೆ ಹುಟ್ಟಿದ ಮಗಳು. ನೀವು ಯಾವಾಗ ಮದುವೆ ಆಯ್ತು? ನೀವು ಅನಿಲ್ ಭಟ್ ಅವರಿಗೆ ಯಾವಾಗ ಮದುವೆ? 83 ಅಲ್ಲಿ. ಅನಿಲ್ ಭಟ್ ಅವರು ಯಾವ ಊರವರು? ಅವರು ಮಂಗಳೂರಿನವರು. ಮಂಗಳೂರಲ್ಲಿ ಎಲ್ಲಿ ಸ್ಪೆಸಿಫಿಕ್ ಆಗಿ? ಸುರತ್ಕಲ್ಲು. ನಿಮ್ಗೆ ಅವ್ರು ಹೇಗೆ ಪರಿಚಯ ಆಯ್ತು? ಹಾಗಾದ್ರೆ ಅನಿಲ್ ಭಟ್ಗೂ ನಿಮ್ಗೆ ಹೇಗೆ ಪರಿಚಯ ಆಯ್ತು? ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಂದ್ರೆ ಹೇಗೆ ಪರಿಚಯ? ಅವರು ನನಗೆ ಲಿವಿಂಗ್ ಟುಗೆದರ್ ಅಂತ ನಾನು ಹೇಳಿಲ್ಲ. ಅವರು ನನ್ನ ಗಂಡ. ಅವರು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ನೀವು ಮದುವೆ ಆಗಿದೆ? ಹೌದು. ಸೊ ಅನಿಲ್ ಭಟ್ ಅವ್ರನ್ನ ಮದುವೆ ಆಗಿದ್ದಕ್ಕೆ ನಿಮ್ಮ ಬಳಿ ಅವರ ಒಟ್ಟಿಗಿರುವ ಒಂದೇ ಒಂದು ಯಾವ್ದಾದ್ರು ಫೋಟೋ ಇದೆಯಾ ಅನಿಲ್ ಭಟ್ ಅವರ? ಆವಾಗ ನಾನು ಫೋಟೋ ತೆಗೆದುಕೊಳ್ಳುವಂತ ಸ್ಟೇಜ್ ಅಲ್ಲಿ ಇರ್ಲಿಲ್ಲ. ನನ್ನ ಫ್ಯಾಮಿಲಿಯಲ್ಲಿ ನನ್ನ ತಾಯಿಯ ಫೋಟೋ ನನಗೆ ಮೊನ್ನೆ ನಾನು ಒಂದು ಕಡೆಯಿಂದ ನಾನು ತೆಗೆದುಕೊಂಡಿರೋದು. ನನ್ನ ತಾಯಿಯ ಫೋಟೋ ಮಾತ್ರ ನಾನು ತೆಗೆದುಕೊಂಡಿರೋದು. ನನ್ನ ತಂದೆಯ ಫೋಟೋನು ಇಲ್ಲ. ಅದು ನನಗೆ ನಮ್ಮ ಈ ಅಕ್ಕನೇ, ನನ್ನ ಇಲ್ಲಿ ಎಲ್ಲಿದ್ದಾಳ ನಿಮ್ಮ ಸುವರ್ಣ ನ್ಯೂಸ್ ಅಲ್ಲಿ ಬಂದು ಕೂತ್ಕೊಂಡಿದ್ದಾಳಲ್ವಾ, ಆ ಅಕ್ಕನೇ ಕೊಟ್ಟಿರೋದು. ಸ್ಪೆಸಿಫಿಕ್ ಆಗಿ ಅನಿಲ್ ಭಟ್ ಅವ್ರ ಜೊತೆ ಯಾವ ಡೇಟ್ ಅಲ್ಲಿ ಮದುವೆ ಆಯ್ತು, ಯಾವ ಜಾಗದಲ್ಲಿ ಮದುವೆ ಆಯ್ತು? ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿರೋದು. ಅದು ಡೇಟ್ ಒಂದು ನೆನಪಿಟ್ಕೋಬಹುದಾ? ಡೇಟ್ ನನಗೆ ನೆನಪಿಲ್ಲ. ಮದುವೆ ಅನ್ನೋದು ಸರ್, ಡೇಟ್ ಅನ್ನೋದು ನನಗೆ ಇವಾಗ್ಲೂ ನೆನಪಿಲ್ಲ. ಯಾವ ಡೇಟ್ ಅಲ್ಲ, ಎಲ್ಲಾ ನಾನು ಇಟ್ಕೊಂಡು ಹೋಗಕ್ಕೆ ನನಗೆ ಸಾಧ್ಯ ಇಲ್ಲ. ಅನನ್ಯ ಭಟ್, ಇದು ರಂಗಪ್ರಸಾದ್. ಹೌದು. ನಿಮ್ಗೆ ಅನನ್ಯ ಭಟ್ ಅದು ಅವರ ಫಸ್ಟ್ ವೈಫ್. ಇವರ ಫಸ್ಟ್ ವೈಫ್ ಯಾರು? ರಂಗಪ್ರಸಾದ್ ಫಸ್ಟ್ ವೈಫ್. ಅಲ್ಲಲ್ಲ, ಇವರು ರಂಗಪ್ರಸಾದ್ ಫಸ್ಟ್ ವೈಫ್ ಆಗಿದ್ರೆ ಇವ್ರು ಯಾರು ಮೇಡಮ್? ಇದು ನಮ್ಮ ಅಮ್ಮ. ಓಕೆ. ರಂಗಪ್ರಸಾದ್ ಫಸ್ಟ್ ವೈಫ್ ಆಗಿದ್ರೆ ನೀವು ಮದುವೆ ಆಗಿದ್ದು ಇವ್ರಿಗೆಲ್ಲ ಯಾರಿಗೂ ಗೊತ್ತೇ ಇಲ್ವಾ? ಯಾರು ಮದುವೆ ಆಗಿರೋದು? ನೀವು ಮದುವೆ ಆಗಿದ್ದು ಯಾರನ್ನ ಮದುವೆ ಆಗಿರೋದು? ನೀವು ಯಾಕೆ ಈ ರೀತಿ ಕ್ವಶನ್ ಹಾಕ್ತಾ ಇದ್ದೀರಾ?